ಗೈಸ್, ಇವಾಗ ಬೆಳಗ್ಗೆ ನಾವಿವಾಗ ರೆಡಿಯಾಗಿ ರೂಮ್ನು ಕೂಡ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಹಾಂಗ್ಕಾಂಗಲ್ಲಿ. ಸೊ ಇನ್ನು ಮಿಕ್ಕಿದ ಫ್ರೆಂಡ್ಸ್ ಎಲ್ಲರೂ ಇವತ್ತು ಚೈನಾಗೆ ಹೋಗ್ತಾ ಇದ್ದಾರೆ. ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದ್ದೀವಿ. ಯಾಕೆಂದರೆ ನಾನು ಚೈನಾಗೆ ಹೋಗೋಕ್ಕಾಗಲ್ಲ, ಬಿಕಾಸ್ ನನ್ನ ಮಕ್ಕಳು ಸಣ್ಣೋರಿರೋದ್ರಿಂದ. ಅವರು ಈಗಲೇ 3 days 4 days ಆಯಿತು ಮಮ್ಮ ಅಮ್ಮ ಅಮ್ಮ ಅಂತ ವಿಡಿಯೋ ಕಾಲಲ್ಲಿ ಹೇಳ್ತಾರೆ. ಸೊ ಜಾಸ್ತಿ ದಿನ ನನಗೆ ನನ್ನ ಮಕ್ಳನ್ನ ಬಿಟ್ಟು ಇರೋಕ್ಕೂ ಆಗೋದಿಲ್ಲ. ಸೊ ಫಾರ್ ಎ ಶಾರ್ಟ್ ವೆಕೇಶನ್ ನಾನು ಬಂದಿರೋದು. ಸೊ ಇವತ್ತು ನಾವು ರಾತ್ರಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಅರೌಂಡ್ 12 o'clock 1 o'clock ಅಷ್ಟಿಗೆ ನಾವು ಬ್ಯಾಂಗ್ಳೂರ್ನ ರೀಚ್ ಆಗ್ತೀವಿ. ಸೊ ಅವರೆಲ್ಲ ಚೈನಾಗೆ ಹೋಗ್ತಾ ಇದ್ದಾರೆ. ಸೊ ಅದರ್ 1 week ಅವರು ಅಲ್ಲಿಗೆ ಮೂವ್ ಆಗ್ತಾರೆ. ಸೊ ಇವತ್ತು ನಮ್ಮದು ಲಾಸ್ಟ್ ಡೇ ಇನ್ ಹಾಂಗ್ಕಾಂಗ್. ಆ್ಯಂಡ್ ಹಾಂಗ್ಕಾಂಗ್ ಇಸ್ ಅ ಬ್ಯೂಟಿಫುಲ್ ಸಿಟಿ. ಸೊ ಚೆನ್ನಾಗಿದೆ, ಯಾವಾಗಲಾದ್ರು ಒಂದ್ಸ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ಡಿಸ್ನಿ ಲ್ಯಾಂಡ್ ಇಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿದೆ. ಸೊ ಇವಾಗ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಸೆಕೆಂಡ್ ಡೇ ಬಿಟ್ಟಿದ್ರು, ನಮ್ಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಶಾಪಿಂಗ್ ಎಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಎಲ್ಲ ಚೆಕ್ಔಟ್ ಮಾಡೋಕ್ಕೆ ಎಲ್ಲ ಲಗೇಜಸ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಟ್ರಾವೆಲಿಂಗ್ ಏನಾದ್ರು ಬಂದರೆ ಚೆಕ್ ಇನ್ ಮಾಡೋದು ಓಕೆ ಈಸಿ, ಚೆಕ್ಔಟ್ ಮಾಡೋದೇ ತುಂಬ ಕಷ್ಟ ಇದೆ. ಯಾಕಂದರೆ ಎಲ್ಲ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಮತ್ತು ಸೂಟ್ ಕೇಸ್ಗೆ ಆಗಂತ ಎಲ್ಲ. ಸೊ ಇವತ್ತು ಮೇಕಪ್ ಏನು ಮಾಡ್ಕೊಂಡಿಲ್ಲ, ಬಿಕಾಸ್ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಶಾಪಿಂಗ್ ಹೋಗೋದು ಅಂತ ಅಂದ್ಬಿಟ್ಟು ಸೊ ಚೆಕ್ಔಟ್ ಮಾಡಿ ನಮ್ಮ ಅಕ್ಕ ಆಚೆ ಕಡೆ ಇಡ್ತಾ ಇದ್ದಾಳೆಲ್ಲ ಲಗೇಜಸ್ನ. ಸೊ ಓಕೆನಾ ಗೈಸ್, ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ತೋರಿಸ್ತೀನಿ, ಫುಲ್ ತೋರಿಸ್ತೀನಿ ಯಾವುದಿದೆ, ಯಾವ್ದು ಏನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆನಾ? ಓಕೆ, ಕಂಟಿನ್ಯೂ. ಶಾಪಿಂಗ್ ಏನೇನು ಮಾಡಿದೆ, ಹೆಂಗಿದೆ ಮಾರ್ಕೆಟ್ ಸ್ಟ್ರೀಟ್ ಅಂತ ಅಂದ್ಬಿಟ್ಟು ನೋಡೋಣ. ನನಗೂ ಸತ್ತಾಗಿ ಗೊತ್ತಿಲ್ಲ, ನಾವು ಹೋಗ್ತಾ ಇದ್ದೀವಿ. ಓಕೆನಾ? ಕೆಲವು ಫ್ರೆಂಡ್ಸು ಚೈನಾಗೆ ಹೊರಟರು. ಸೊ ನಮಗೆ ಗೈಡು ನಾವು 1 o'clock ಬರ್ತೀವಿ, ಅದಕ್ಕೆ ಮುಂಚೆ ಆಗೋದಿಲ್ಲ ಅಂತ ಅವ್ರದ್ದೇನೋ ರೂಲ್ಸ್ ಏನೋ ಇರುತ್ತೇನೋ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇನ್ನೇನು ಮಾಡೋದು, ತಿಂಡಿ ಆದಮೇಲೆ ಸುಮ್ಮನೆ ಯಾಕೆ ಹೋಟ್ಲಲ್ಲಿ ಕೂತ್ಕೊಳ್ಳೋದು, ಶಾಪಿಂಗಿಗಾರು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನಮಗೂ ಸತ ಏನೂ ಗೊತ್ತಿದ್ದಿಲ್ಲ, ಅವ್ರ ಗೈಡ್ನೇ ಕೇಳಿದ್ವಿ. ಸೊ ಅವರು ಮೆಟ್ರೋದಲ್ಲಿ ಹೋಗಿ ಈ ಸ್ಟೇಷನ್ ಇಲ್ಲಿರಿ, ಆ ಸ್ಟೇಷನ್ನಲ್ಲಿ ಹತ್ತಿರಿ ಅಂತೆಲ್ಲ ಹೇಳಿದರು. ಎಲ್ಲ ಮಾಡಿಕೊಂಡು ಇವಾಗ ಶಾಪಿಂಗಿಗೆ ಅಂತ ಮೆಟ್ರೋ ಸ್ಟೇಷನ್ ನಮ್ಮ ಹೋಟೆಲ್ ಹಿಂದ್ಗಡೆನೇ ಇದೆ. ಸೊ ಅದಕ್ಕೆ ಟಿಕೆಟ್ ಎಲ್ಲ ತೊಗೊಳ್ತಾ ಇದ್ದೀವಿ. ನಾವೇನೇ ಹೋಗ್ತಾ ಇದ್ದೀವಿ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಗೈಡ್ ಅವರು 1 o'clock ಹಂಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅಷ್ಟೋ ತನಕ ಇನ್ನೇನು ಮಾಡೋದು, ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ನಾವೇ ಮೆಟ್ರೋದು ತೊಗೊತಾ ಇದ್ದೀವಿ. ಇವಾಗೆಲ್ಲ ಇದರಲ್ಲಿ ಹೋದರೆ, ಬಸ್ಸಸ್ಸಲ್ಲೆಲ್ಲ ಹೋದರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೆ. ಅದಕ್ಕೆ ಮೆಟ್ರೋದಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂತ ತೊಗೊತಾ ಇದ್ದೀವಿ. ನಮಗೂ ಸತ ಗೊತ್ತಿಲ್ಲ, ಎಲ್ಲ ನೋಡಿಕೊಂಡು ಚೆಕ್ ಮಾಡಿ ತೊಗೊತಾ ಇರೋದು. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಕ್ರಾಸ್ ಚೆಕ್ ಮಾಡಿ ತೊಗೊತಾ ಇರೋದು ಎಲ್ಲನೂ. ಫೈನಲಿ ನಾವು ಸತ ಟಿಕೆಟ್ಸ್ನೆಲ್ಲ ಪರ್ಚೇಸ್ ಮಾಡಿ ಎಲಿವೇಟ್ರಲ್ಲಿ ಮೆಟ್ರೋ ಟ್ರೈನ್ ಹತ್ತಿರಕ್ಕೆ ಮೂವ್ ಆಗ್ತಾ ಇದ್ವಿ. ಆ್ಯಂಡ್ ಹಾಂಗ್ಕಾಂಗಲ್ಲಿ ಏನಪ್ಪ ರೂಲ್ಸ್ ಅಂದರೆ, ಎಲಿವೇಟ್ರಲ್ಲಿ ರೈಟ್ ಸೈಡ್ ನಿಂತ್ಕೋಬೇಕಾಗತ್ತೆ, ಲೆಫ್ಟ್ ಸೈಡು ಖಾಲಿ ಬಿಡಬೇಕು. ಸೊ ದಟ್ ಯಾರಿಗಾರು ಅರ್ಜೆಂಟಾಗಿ ಕೆಲಸಕ್ಕೆ ಹೋಗೋರಿದ್ರೆ ಅವರು ಲೆಫ್ಟ್ ಸೈಡಿಂದ ಮೂವ್ ಆಗ್ಬೋದು ಅಂತ. ಆ್ಯಂಡ್ ಟ್ರೈನು ಕೂಡ ಸೂಪರ್ ಫಾಸ್ಟಾಗಿ ಹೋಗ್ತಾಯಿತ್ತು. ಹಾಂಗ್ಕಾಂಗ್ ಜನಗಳು ಏನಪ್ಪ ಅಂದರೆ, ಅವ್ರ ಪಾಡಿಗೆ ಅವರು ಮೊಬೈಲ್ ನೋಡ್ತಾ ನಿಂತ್ಕೊಂಡಿದ್ರು, ಕೂತ್ಕೊಂಡಿದ್ರು. ಆ ಕಡೆ ಈ ಕಡೆ ಯಾರನ್ನೂ ನೋಡ್ತಾನೆ ಇತ್ತಿಲ್ಲ ಅವರು. ಆ್ಯಂಡ್ ನಾವು ಸತ ಮೋಸ್ಟ್ ಫೇಮಸ್ ಸ್ಟ್ರೀಟು ಸ್ನಿಕರ್ ಸ್ಟ್ರೀಟು, ಅಲ್ಲೇ ಲೇಡೀಸ್ ಮಾರ್ಕೆಟು ಸತ ಇದೆ. ಸೊ ಲೇಡೀಸ್ ಮಾರ್ಕೆಟ್ ಬಂದು ಮಧ್ಯಾಹ್ನ 12 ಗಂಟೆ ಮೇಲೆ ಓಪನ್ ಆಗುತ್ತೆ. ನಾವು ಹೋದ್ವಿ, ಅಲ್ಲೂ ಅವರು ಕೂಡ ಎಲ್ಲ ಓಪನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಮೋಸ್ಟ್ ಫೇಮಸ್ ಆಗಿ ಹಾಂಗ್ಕಾಂಗಲ್ಲಿ ಸಿಗೋದು ಅಂದರೆ ಟ್ರಾಲಿ ಬ್ಯಾಗ್ಸು. ಎಲ್ಲಿ ನೋಡಿದ್ರು ಟ್ರಾಲಿ ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು, ಬ್ಯಾಕ್ ಪ್ಯಾಕ್ಸೇ ಕಾಣಿಸೋದು ಆ ಲೇಡೀಸ್ ಮಾರ್ಕೆಟಲ್ಲಿ. ಸೊ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ರೀಸನಬಲ್ ರೇಟ್ಗೂ ಸತ ಸಿಗುತ್ತೆ. ಸೊ ಅವ್ರಿಗೆ ಅಷ್ಟು ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಕ್ಯಾಲ್ಕುಲೇಟ್ರಲ್ಲಿ ನಾವು ಕ್ಯಾಲ್ಕುಲೇಟೆಲ್ಲ ಮಾಡಿ ಚೆನ್ನಾಗಿ ಬಾರ್ಗೇನ್ ಮಾಡಿ ತಗೊಂಡು ಬರ್ಬೋದು. ಸೊ ಅಲ್ಲಿ ಏನು ಸಿಗಲ್ಲ ಅಂತ ಕೇಳಿ ಪ್ರತಿ ಒಂದೂ ಸಿಗುತ್ತೆ, ಚೆನ್ನಾಗಿ ಬಾರ್ಗೇನು ಸತ ಮಾಡ್ಬೋದು.
Opening show. Open. ಶಾಪಿಂಗ್ ಮಾಡ್ತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ನಮ್ಮ ಗೈಡು ಸತ ಕಾಲ್ ಮಾಡಿದರು. ಸೊ ಲಂಚ್ ಟೈಮ್ ಆಯಿತು, ಬನ್ನಿ ಊಟ ಮಾಡಿ ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನಾವು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ವಿಕ್ಟೋರಿಯಾ ಪೀಕಲ್ಲಿ ಮೋಸ್ಟ್ ಫೇಮಸ್ ಇರೋವಂಥದ್ದು ಮೇಡಮ್ ತುಸಾಡ್ಸ್ ಅಂತ. ಸೊ ಇದು ತುಂಬ ಕಡೆ ಇದೆ, ಲೈಕ್ ಲಂಡನ್, ಸಿಂಗಪೂರಲ್ಲೆಲ್ಲ ಇದೆ. ಆ್ಯಂಡ್ ಹಾಂಗ್ಕಾಂಗಲ್ಲಿ ನಾವು ನೋಡಿದ್ದು ಇದು ಏನಂದರೆ ಎಲ್ಲ ಫೇಮಸ್ ಇರೋ ಸೆಲೆಬ್ರಿಟೀಸ್ನೆಲ್ಲಾರ್ದು ವ್ಯಾಕ್ಸಲ್ಲಿ ಮಾಡಿ ಇಟ್ಟಿರ್ತಾರೆ. ಸೊ ನೋಡ್ತಾ ಇದ್ರೆ ಏನಪ್ಪ ಅಂದರೆ ರಿಯಲ್ಲಾಗೆ ನಿಂತಿದ್ದಾರೇನೋ ಅಂತ ಫೀಲ್ ಆಗುತ್ತೆ. ಸೊ ಹಾಂಗ್ಕಾಂಗಲ್ಲಿ ಫೇಮಸ್ ಸಿಂಗರ್ಸು, ಡ್ಯಾನ್ಸರ್ಸು ಅವ್ರದ್ದೆಲ್ಲ ಮಾಡಿಟ್ಟಿದ್ರು. Good one, good one. Wow, 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 wow. So beautiful, so beautiful. So beautiful. Rock. ಈ ಮೇಡಮ್ ತುಸಾಡ್ಸ್ನ ಏನಿಲ್ಲ ಅಂದರೂ ಒಂದು 45 ಮಿನಿಟ್ಸಿಂದ 1 ಅವರ್ ತೊಗೊಳುತ್ತೆ ಒಂದು ಕಡೆಯಿಂದ ನೀಟಾಗಿ ನೋಡಿಕೊಂಡು ಬರೋದಾದರೆ. ಆ್ಯಂಡ್ ಪ್ರತಿಯೊಬ್ಬರ ಸೆಲೆಬ್ರಿಟೀಸ್ ಅದೂ ಬೋರ್ಡಲ್ಲಿ ಡಿಸ್ಕ್ರಿಪ್ಷನ್ನ ಮಾಡಿರ್ತಾರೆ. ಸೊ ಅದನ್ನು ನಾವು ಓದ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಬಂದಿರೋ ಮಕ್ಕಳೆಲ್ಲ ಮುಟ್ಟಿ ಎಲ್ಲ ನೋಡ್ತಾಯಿದ್ರು. ಸೊ ಅಲ್ಲಿ ಕ್ರೌನ್ ಹಾಕ್ತಾಯಿದ್ರು, ನಾನು ಹಾಕಿಸ್ಕೊಂಡೆ. ಅಲ್ಲಿ ಚೆನ್ನಾಗಿತ್ತು, ಇದೊಂಥರ ಮಿಸ್ ಯೂನಿವರ್ಸು ಆ ಥರ ಫೀಲ್ ಆಗ್ತಾ ಇತ್ತು. ನೆಕ್ಸ್ಟು ನಾವು ನೋಡಿದ್ದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವ್ರನ್ನ ನೋಡಿ ಫುಲ್ ಖುಷಿ ಆಗಿಬಿಟ್ವಿ ಎಲ್ಲರೂ. ಸೊ ರಿಯಲ್ಲಾಗಂತೂ ಅವ್ರ ಹತ್ರಕ್ಕೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ದೂರದ ಮಾತು, ಕನಸಿನ ಮಾತು ಅಂತಲೂ ಹೇಳ್ಬೋದು. ಸೊ ಅದಕ್ಕೆ ವ್ಯಾಕ್ಸ್ ಎಲ್ಲಾದರೂ ಮಾಡಿದಾರಲ್ಲ ಅದ್ರ ಪಕ್ಕ ಆದರೂ ನಿಂತ್ಕೊಂಡವರು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲರೂ ತೆಗೆಸ್ಕೊಂಡ್ವಿ. ಆ್ಯಂಡ್ ಇವರು ಪ್ರೈಮ್ ಮಿನಿಸ್ಟರ್ ಚೈನಾ ಅವ್ರದ್ದು. ಸೊ ಪ್ರತಿಯೊಬ್ರದ್ದು ಅಲ್ಲಿ ವ್ಯಾಕ್ಸಲ್ಲಿ ಮಾಡಿ ಇಟ್ಟಿದ್ದಾರೆ. ಸೊ ಒಂದೊಂದನ್ನೇ ನೋಡಿಕೊಂಡು ಚೆನ್ನಾಗಿತ್ತು ಮಾತ್ರ. ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಇಲ್ಲೂ ಕೂಡ. ಇದೊಂಥರ ಫುಲ್ ಡಿಫ್ರೆಂಟ್ ಆಗಿತ್ತು, ಎಲ್ಲೋಗೆ ಬ್ಲ್ಯಾಕ್ ಕಲರು. ಆ್ಯಂಡ್ ಬಾಲಿವುಡ್ ಆ್ಯಕ್ಟ್ರಸ್ದು ವ್ಯಾಕ್ಸಲ್ಲಿ ಮಾಡಿ ಇಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ದು. ಸೊ ನಾವು ಸತ ಎಲ್ಲ ನೋಡ್ತಾ ಇದ್ವಿ. ನೆಕ್ಸ್ಟು ನಮಗೆ ಸಿಕ್ಕಿದ್ದೆ ಜಾಕಿ ಚಾನು. ಸೊ ಅವ್ರದ್ದು ಫೋಸ್ನ ಕೊಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ವಿ. ಸೊ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೆ ಆಗ್ತಾಯಿತ್ತಿಲ್ಲ, ಫೋಟೋಗಷ್ಟೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಆ್ಯಂಡ್ ಇದು ಬ್ರೂಸ್ಲಿ. ಸೊ ಅಲ್ಲಿ ಕೆಲವರು ಬ್ರೂಸ್ಲಿದು ಪೋಸೆಲ್ಲ ಕೊಡ್ತಾಯಿದ್ರು. ತುಂಬ ಜನ ತುಂಬ ಸೆಲೆಬ್ರಿಟೀಸ್ದು ಫೋಸೆಲ್ಲ ಕೊಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ರು. ತುಂಬ ಚೆನ್ನಾಗಿತ್ತು. ಹಾಂಗ್ಕಾಂಗಲ್ಲಿ ಮೋಸ್ಟ್ ಫೇಮಸ್ಸು ಎಗ್ ಟಾರ್ಟ್ ಅಂತೆ. ಸೊ ಇದು ಫುಲ್ ಎಗ್ಗಲ್ಲೇ ಮಾಡಿರ್ತಾರೆ. ಸೊ ನಮ್ಮ ಫ್ರೆಂಡ್ಸು ಕೂಡ ಟೇಸ್ಟ್ ಎಲ್ಲ ಮಾಡಿ ಚೆನ್ನಾಗಿತ್ತು ಅಂತ ಹೇಳಿದರು. ನೆಕ್ಸ್ಟು ನಾವು ಬ್ಯಾಂಗ್ಳೂರಿಗೆ ಬರೋಕ್ಕೆ ಹಾಂಗ್ಕಾಂಗ್ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್, ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ. ಸೊ ನನಗೆ ಇಲ್ಲಿ ನೋಡಿ ಶಾಕ್ ಆಯಿತು. ಗೇಟ್ಸು 5:30 ಗೇಟ್ಸ್ ಇದೆ. ಸೊ ತುಂಬ ದೊಡ್ಡ ಏರ್ಪೋರ್ಟ್ ಇದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಮೆಟ್ರೋ ಟ್ರೈನ್ ಎಲ್ಲ ಇದೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ನಮ್ಮದು ಹಾಂಗ್ಕಾಂಗ್ ಟ್ರಿಪ್ಪು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.